ನೋಡಿ ಇವರು ಆನಂದ್ ಕುಮಾರ್ ಅಂತ ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ತೀನಲ್ಲ. ದೊಡ್ಡದಂದ್ರೆ ಏನಕ್ಕೆ ಹೇಳ್ತೀನಂದ್ರೆ ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ. ಆಮೇಲೆ ನನ್ಗಿಂತ ಉದ್ದ ಇದ್ದಾನೆ ನೋಡಿ. ಅಮ್ಮ ನಾನ್ ಚಿಕ್ಕುಳ್ಳಕ್ಕಿದ್ದೀನಿ, ಮಗ ಉದ್ದಕ್ಕಿದ್ದಾನೆ. ಇಲ್ಲೆಲ್ಲೋ ಒಂದ್ ಕಡೆ ಬಂದಿದ್ವು, ತಕ್ಷಣ ಸಿಕ್ಕಿದ್ರು ನನಗೆ. ಅದಕ್ಕೆ ಒಂದೇ ಒಂದ್ ವಿಡಿಯೋ ಮಾಡೋಣ ಅನ್ನಂದಾನೆ. ಅಮ್ಮ ನಿಮ್ ಜೊತೆಲಿ ಇಲ್ದೆ ಹೇಳ್ತೀನಮ್ಮ, ಮಾಡೋಣಮ್ಮ ಅಂತ ಹೇಳಿದ್ರು. ಆದ್ರೆ ನನ್ ಪ್ರಶ್ನೆ ಕೇಳ್ಬಾರ್ದಂತೆ ಆನಂದ್ಗೆ, ಯಾಕಂದ್ರೆ ಮಗ ಎತ್ತರದ್ ಬೆಳ್ದ್ಬಿಟ್ಟಿದ್ದಾನೆ, ಪ್ರಶ್ನೆ ಕೇಳ್ಬಾರ್ದಂತೆ. ಮಗನೇ ನನಗ್ ಪ್ರಶ್ನೆ ಕೇಳ್ತಾರಂತೆ. ಅದೇನ್ ಕೇಳ್ತಾನೋ ಕೇಳಪ್ಪ ಕೇಳಪ್ಪ. ಫಸ್ಟ್ ಆಫ್ ಆಲ್ ನಾನ್ ದೊಡ್ಡ ಯೂಟ್ಯೂಬರ್ ಅಲ್ಲ, ತುಂಬಾ ಚಿಕ್ಕ ಅಂದ್ರೆ ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಇರುತ್ತೆ ದೊಡ್ಡ ಯೂಟ್ಯೂಬರ್ ಆಗಲ್ಲ. ಚಿಕ್ಕ ಯೂಟ್ಯೂಬರ್ ಎಲ್ರು ಸೇರ್ಸ್ ಬೆಳ್ಸ್ರೆ ದೊಡ್ಡವರಾಗೋದು. ನೀವು ಕೂಡ ನಮ್ಗಿನ ಏಜ್ ಅಲ್ಲೂ ದೊಡ್ಡವರು, ಎಲ್ಲರಲ್ಲೂ ಮನ್ಸಲ್ಲೂ ದೊಡ್ಡವರು, ಸಿಕ್ಕಾಪಟ್ಟೆ ದೊಡ್ಡವರು. ಬಟ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ ನನ್ಗೆ ತುಂಬಾ ದಿನ ಮೀಟ್ ಮಾಡ್ಬೇಕು ಅಂತ ನನ್ಗೂ ಒಂದ್ ಆಸೆ ಇತ್ತು. ಸೊ ಯಾವಾಗ್ಲೂ ಲೈವ್ ನೋಡ್ತಿದ್ದೆ, ಒಂದಿಷ್ಟು ಕಂಟೆಂಟ್ ಗಳು ನೋಡ್ತಿದ್ದೆ, ತುಂಬಾ ಖುಷಿ ಆಗ್ತಿತ್ತು. ಸೊ ಒಬ್ರು ಈ ಇದ್ರಲ್ಲಿ ಅಂದ್ರೆ ಇಷ್ಟು ಒಂದು ಮೆಚೂರ್ಡ್ ಆಗಿ ಎಲ್ರು ಬೆಳ್ಸೋಂತದ್ದು ಮತ್ತೆ ಎಲ್ರಿಗೂ ಸಪೋರ್ಟ್ ಮಾಡೋಂತ ಒಂದ್ ಮೈಂಡ್ ಸೆಟ್ ಅಲ್ಲಿ ಇರೋರು ಒಂದಾಗ ನೋಡೋದ್ ಖುಷಿ. ಈಗಿನ ಕಾಲದಲ್ಲಿ ಎಲ್ಲಾನು ಉರ್ಕೊಂಡಿ ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಒಬ್ರು ಬೆಳೆಸ್ತಾರೆ ಅಂದಾಗ ಸೊ ಅದ್ ನೋಡಿದಾಗ ಖುಷಿ ಆಯ್ತು. ನಾನೇ ಮೀಟ್ ಮಾಡ್ಬೇಕು ಅಂತ ಹೇಳಿದ್ದೆ. ಸೊ ಮೀಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಯಾಕಂದ್ರೆ ನೀವ್ ಅಷ್ಟು ಸಬ್ಸ್ಕ್ರೈಬರ್ ಇದ್ರು ನಾನ್ ಮಾತಾಡ್ತೀನಿ ಒಂಚೂರು ಏನು ಇಲ್ಲ. ಅಮ್ಮ ಆಯ್ತಮ್ಮ, ನಾನ್ ಕೇಳಿದ ತಕ್ಷಣ ಆಯ್ತಮ್ಮ ಬರ್ತೀನಮ್ಮ ಅಂತ ಹೇಳಿದ್ರಲ್ಲ, ನನ್ಗೆ ಅದು ನಿಜವಾಗ್ಲೂ ತುಂಬಾ ಖುಷಿ ಆಗಿತ್ತು ಆನಂದ್. ನನ್ಗೆ ಸಬ್ಸ್ಕ್ರೈಬರ್ ಮ್ಯಾಟರ್ ಅಲ್ಲಮ್ಮ, ಮನುಷ್ಯತ್ವ ಮ್ಯಾಟರ್. ಸಬ್ಸ್ಕ್ರೈಬರ್ ಇವತ್ತು 2 ಲಕ್ಷ ಬರ್ಬೋದು, 3 ಲಕ್ಷ ಬರ್ಬೋದು, ಅಕಸ್ಮಾತ್ ನಾಳೆ ಬೆಳಿಗ್ಗೆ ಯೂಟ್ಯೂಬ್ ಇಲ್ಲನೆ ಹೋಗ್ಬೋದು. ಬಟ್ ನಾವ್ ಇರ್ತೀವಲ್ಲ, ಸೊ ಅದ್ರಿಂದ ಮ್ಯಾಟರ್ ಆಗುತ್ತೆ. ಮುಖ್ಯ. ಹೌದು ಆನಂದ್, ಕರೆಕ್ಟ್. ನಾನ್ ನಿಮ್ಗೆ ಕ್ವಶನ್ ಕೇಳ್ತೀನಿ, ನಮ್ಗೆ ಏನ್ ಕೇಳೋದ್ ನಿಮ್ಗೆ ಕೇಳ್ತೀನಿ. ನಿಮ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಅನಿಸ್ತು, ಏನಕ್ಕೆ ಅನಿಸ್ತು? ಏನೋ ಒಂದು ಖುಷಿಗ್ ಮಾಡೋಣ ಅಂತ ಅನಿಸ್ತು ಆನಂದ್. ಆದ್ರೆ ಮಾಡ್ದೆ, 3 ಚಾನಲ್ ಮಾಡ್ದೆ. ಅದ್2 ಚಾನಲ್ ಮೊನಟೈಸ್ ಆಯ್ತು. ಇದು ನನ್ ಮೊಮ್ಮಗು ಇದೆ ಒಂದ್ ಪುಟ್ಟದು, ಅದ್ರದ್ ಹೆಸ್ರಲ್ಲಿ ಮಾಡ್ಬೇಕು ಅನ್ಕೊಂಡು ಅದ್ ಕೃಷ್ಣನೇ ಬಂದೆ. ಅವನ ಹೆಸರು ಕೃಷ್ಣನೇ, ಮೊಮ್ಮಗ ಹೆಸರು ಕೃಷ್ಣನೇ ಬಂದು ನನ್ನ ಎಫ್ಸಿ ಹೆಸರಿಟ್ಟಂಗ ಆಯ್ತು ನನ್ಗೆ. ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಇಟ್ಟೆ. 1 ತಿಂಗಳಿಗೆ 1 ವಿಡಿಯೋ ವೈರಲ್ ಆಯ್ತು. ನಂದು 50 ವರ್ಷದ ವಿಡಿಯೋ ಹೇಗಿರ್ಬೇಕು ಅಂತ ಅದು ವೈರಲ್ ಆಯ್ತು. ಜನ ಎಲ್ರು ಒಪ್ಕೊಂಡ್ರು ನನ್ನ. ಇವಾಗ 50,700 ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿವರೆಗೂ ಬಂದಿದ್ದೀನಿ. ನಿಮ್ಗೆ ಯೂಟ್ಯೂಬ್ ಮಾಡ್ಬೇಕು ಅಂತ ಇದನ್ನ ಹೇಳಿದ್ರೆ, ಬಟ್ ಯೂಟ್ಯೂಬ್ ಇಂದ ಏನೆಲ್ಲ ಒಂದಿಷ್ಟು ಜನ ಸಿಕ್ಕಿರ್ತಾರೆ, ಒಂದಿಷ್ಟು ಜನ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಕ್ಕಿರ್ತಾರೆ. ಅದ್ರಲ್ಲಿ ದಿ ಬೆಸ್ಟ್ ಒಂದ್ 10 ಜನನ ಹೆಸರು ಹೇಳ್ತೀನಿ ಅಂತಂದ್ರೆ ಯಾರನ್ನ ಹೇಳಕ್ ಇಷ್ಟಪಡ್ತೀನಿ? ಇಲ್ಲ, ಯಾರ ಹೆಸರು ಹೇಳಲ್ಲ. ಯಾರ ಹೆಸರು ಬೇಡ ಅಂತ. ನೀನು ಯಾಕೋ ತಂದಿಡೋ ಬುದ್ಧಿ ಮಾಡ್ತಾ ಇದೀಯ. ಎಲ್ಲರೂ ಸಪೋರ್ಟ್ ಮಾಡಿರ್ತಾರೆ. ನಿಮ್ಗೆ ಇವಾಗ ಅಂದ್ರೆ ಹಿಂದೆಗಡೆ ಇವಾಗ ಯೂಟ್ಯೂಬ್ ಎಡಿಟಿಂಗ್ಸ್ ಆಗ್ಲಿ, ಅಪ್ಲೋಡ್ ಮಾಡೋದಕ್ಕಾಗ್ಲಿ, ಯೂಟ್ಯೂಬ್ ಹಿಂಗ್ ಮಾಡ್ಬೇಕು ಅಂತ ಯಾರಾದ್ರೂ ನಿಮ್ಗೊಂದ್ ಅಟ್ಲೀಸ್ಟ್ ನಮ್ಗೆ ಅಂತಾದ್ರು ಒಂದ್ 5 ಜನ ಹೇಳ್ಕೊಟ್ಟಿರ್ತಾರೆ. ಆ ಹೇಳ್ಕೊಟ್ಟಿರೋದ್ರು ಒಂದ್ 5 ಜನ ಇದ್ದೇ ಇರ್ತಾರೆ. ಸಪೋರ್ಟ್ ಮಾಡಿರೋ ಒಂದ್ 50,000 ಜನ ಇದ್ರುನು ನಿಮ್ಗೆ ಫಿಸಿಕಲಿ ಪರ್ಸನಲಿ ಒಂದ್ 5 ಜನ ಅಂತೂ ಮ್ಯಾಕ್ಸಿಮಮ್ ಇದ್ದೇ ಇರ್ತಾರೆ. ಅಟ್ಲೀಸ್ಟ್ ಆ 5 ಜನ ಒಬ್ರು ಇಬ್ರು ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನಿಮ್ಗೆ ಅವ್ರ ಯಾವ್ದ್ ರೀತಿ ಸಪೋರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು? ಎಲ್ರು ಸಪೋರ್ಟ್ ಮಾಡಿದ್ದಾರೆ. ಎಲ್ರು ಖುಷಿಯಿಂದ ನನ್ ಜೊತೆಲಿದ್ದಾರೆ. ಅದ್ರಲ್ಲಿ ಒಬ್ಬೊಂದ್ ಹೆಸರು ಹೇಳಕ್ ಇಷ್ಟಪಡ್ತೀನಿ. ಪ್ರತೀಕ್ ಅಂತ, ತಮಿಳು ಚಾನಲ್ ಅವಂತು, ಆದ್ರೆ ಕನ್ನಡದವನು ಹುಡುಗ. ತುಂಬಾ ಸಪೋರ್ಟ್ ಮಾಡಿ ಅವ್ನ್ 5 ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ. ಆದ್ರೂ ನನ್ ಜೊತೆಲಿ ತಮಿಳಿಯನ್ ಬ್ಲಾಗ್ಸ್ ಅಂತ ಅವನು, ಆದ್ರೂ ನನ್ ಜೊತೆಲಿ ಈಗ್ಲೂ ನನ್ ಬೆನ್ನಿಂದೆ ಇದ್ದಾನೆ. ಅಮ್ಮ ನಾನಿದ್ದೀನಿ ಅಂತ ನನ್ ಹಿಂದೆ ಇದ್ದಾನೆ. ಅವನದೊಂದ್ ಹೆಸರು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ಯೂಟ್ಯೂಬ್ ಶುರು ಮಾಡಿದಾಗ ಅವ್ನ್ ನನ್ ಜೊತೆಲಿ ಇದ್ದಾನೆ. ಅವನದೊಂದ್ ಹೆಸರು ಹೇಳಕ್ ಇಷ್ಟಪಡ್ತೀನಿ. ನೀನ್ ಯಾರ್ದಾದ್ರು ಹೇಳಿದ್ರೆ ಹೊಡಿತಾರೆ ಬಂದು. ನಾವು ಮಾಡಿಲ್ವಾ? ನಾವು 100% ನೀನೇ ಹೊಡಿತೀಯ. 1 ಲಕ್ಷದಲ್ಲಿ ನಮ್ಗೂ ನಾವು ಹಂಗೆ ಸೇಮ್ ಕ್ವಶನ್ ನಮ್ಗೆ ಕೇಳಿದಾಗ ನಾವು ಸೇಮ್ ಹಿಂಗೆ ಟಿಪಿಕಲಿ ಆನ್ಸರ್ ಮಾಡ್ಬಿಟ್ಟು ನೀಟಾಗಿ ಜಾರ್ಕೊಬಿಡ್ತೀವಿ. ಜಾರ್ಕೊಬಿಡ್ತೀವಿ. ಬಟ್ ಆದ್ರೆ ಈಗ ಫಸ್ಟ್ ಮಂತ್ ಇಂದ ಇವಾಗ ಪ್ರೆಸೆಂಟ್ಲಿ ಎಷ್ಟು ಒಂದ್ ವರ್ಷ ಹೇಳಿದ್ರಲ್ಲ, 8 ತಿಂಗಳು ಅಂದ್ರೆ ನಿಮ್ಗೆ ವಿಡಿಯೋ ವೈಸ್ ಆಗ್ಲಿ, ಪೇಮೆಂಟ್ ವೈಸ್ ಆಗ್ಲಿ ಎಲ್ಲ ಇನ್ಕ್ರಿಮೆಂಟ್ಸ್ ಆಗ್ತಿದೆ. ಸೊ ಅದೇ ತರ ನಿಮ್ಗೆ ಇದು ಏನಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ರೆ, ಸೊ ಇದ್ರ ಮೇಲೆ ನೀವು ಮುಂದಕ್ಕೆ ಯಾವ ತರ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದೀರಾ? ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಕ್ಕೆ ಅಂದ್ರೆ ನಾನು ಒಬ್ಳೆ ಎಡಿಟಿಂಗ್ ನಾನೇ, ತಮ್ಮನೆ ಎಲ್ಲ ನಾನೇ ಮಾಡ್ತಿರೋದು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ ಬಸ್ಸಲ್ಲಿ ನನಗ್ ಗಾಡಿ ಇಲ್ಲ, ಗಾಡಿ ಬರಲ್ಲ, ಕಾರ್ ಇಲ್ಲ, ಏನೂ ಇಲ್ಲ. ಬಸ್ಸು BMTC ಬಸ್ಸು, KSRTC ಬಸ್ಸು. ದೂರ ಬರ ನನಗ್ ತುಂಬಾ ಗೊತ್ತಿಲ್ದಿರೋ ಜಾಗ ತೋರ್ಸ್ಬೇಕು ಜನಕ್ಕೆ. ಎಲ್ಲ ಪ್ರತಿಯೊಂದು ಇದೆ. ಆದ್ರೆ ಏನು ಅಂತ ಅಂದ್ರೆ ನನಗೆ ಓಡಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಮನೆ ಕೆಲಸ, ಪುಟ್ಟ ಮಗು ಇದೆ, ಹಾಗಾಗಿ ಆಗ್ತಾ ಇಲ್ಲ. ಖಂಡಿತ ಒಳ್ಳೊಳ್ಳೆ ವಿಡಿಯೋ ಕೊಡ್ಬೇಕು, 4 ಜನಕ್ಕೆ ಉಪಯೋಗ ಆಗುವಂತದ್ದು. ಏನ್ ಓದಿರೋದಮ್ಮ? ಎಷ್ಟು ಓದಿದೀರಾ? ಈ ಯೂಟ್ಯೂಬ್ ಈ ಲೆವೆಲ್ ಮಾಡ್ತಾ ಇದೀರಾ ಅಂದ್ರೆ ನಾನು 8ನೇ ಕ್ಲಾಸ್ ಕನ್ನಡ ಮೀಡಿಯಂ ಓದಿರೋದು. ಅಷ್ಟೇ ನಾನು ಓದಿರೋದು, ಜಾಸ್ತಿ ಓದಿಲ್ಲ. ಅಷ್ಟೇ ಓದಿರೋದು. ಈಗ ಅನ್ಸುತ್ತೆ ಓದ್ಬೇಕಿತ್ತು ನಾನು ಅಂತ ನನ್ಗೆ ಇವಾಗ ಅನಿಸ್ತಿದೆ. ಕನ್ನಡ ಬಿಟ್ರೆ ಯಾವ ಭಾಷೆ ಬರಲ್ಲ. ಈಗ ಎಲ್ಲಾ ಭಾಷೆನೂ ಕಲಿಬೇಕಿತ್ತು
ಅಂತ ಅನಿಸ್ತಾ ಇದೆ. ಇವಾಗ ಅನಿಸ್ತಾ ಇದೆ. ಅನಿಸ್ತಾ ಸೊ ಇದೆ. ನಿಮ್ಗೆ ಒಂದಿಷ್ಟು ಇಂಗ್ಲಿಷ್ ಬಗ್ಗೆ ಒಂದಿಷ್ಟು ಹೇಳ್ಕೊಡೋದ್ರ ಬಗ್ಗೆ ನಿಮ್ಗೆ ಯಾರು ಮೇನ್ ಸಪೋರ್ಟ್ ಮಾಡ್ತಾ ಇರೋದು ಇವಾಗ ಪ್ರೆಸೆಂಟ್? ಇವಾಗ ನನಗೆ ಯೂಟ್ಯೂಬ್ಗೆ ನನಗೆ ಒಂದು ಕಮೆಂಟ್ ಇಂಗ್ಲಿಷ್ ಅಲ್ಲಿ ಬಂದ್ರೆ ಇಲ್ದಿರ ಯೂಟ್ಯೂಬ್ ಇಂದ ಏನೋ ಒಂದು ಅಪ್ಡೇಟ್ ನನಗ್ ಬರಲ್ಲ ಓದೋದಕ್ಕೆ. ಓಕೆ. ಅರುಣ್ ಅಂತ ಹುಡುಗ ಇದ್ದಾನೆ, ಅವ್ನು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದ. ಅವ್ರಿಗೆ ನೀವೇನ್ ಸ್ಯಾಲ್ರಿ ಕೊಡ್ತಾ ಇದೀರಾ? ನಾನ್ ಸ್ಯಾಲ್ರಿನ ಪ್ರೀತಿ ವಿಶ್ವಾಸ. ಪ್ರೀತಿ ವಿಶ್ವಾಸ. ಪ್ರೀತಿ ವಿಶ್ವಾಸ. ಸೊ ಅವರು ಪ್ರೀತಿ ವಿಶ್ವಾಸದಲ್ಲೇನ ಅಥವಾ ಏನಾದ್ರು ಹಾಗೆ ಇದಾರ ಅಥವಾ ಇಲ್ಲ ಇಲ್ಲ ಹಾಗೆ ಇದ್ದಾನೆ. ಓಕೆ. ಪ್ರೀತಿ ವಿಶ್ವಾಸದಿಂದ ಅವನು ಇದ್ದಾನೆ, ನಾನು ತಮ್ಮ ಮಗ ಫ್ರೆಂಡ್ ಎಲ್ಲ ಆಗಿದ್ದಾನೆ. ಅವನು ಪ್ರೀತಿ ವಿಶ್ವಾಸದಿಂದಾನೆ ನಾನು ಅದೇ ರೀತಿ ಇದ್ದೀನಪ್ಪ. ಆದ್ರೆ ಯಾರಿಗೂ ಸ್ಯಾಲ್ರಿ ಕೊಟ್ಟು ಇಟ್ಕೊಳ್ಳೋ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ ನಾನು. ಬೆಳಿತೀರಾ ಅಂತ ನನ್ಗೆ ಒಪ್ಪಿದೆ. ಯಾಕಂದ್ರೆ 50,000 ಬಂದವ್ರಿಗೆ 1 ಲಕ್ಷ ಏನ್ ದೊಡ್ಡ ಮ್ಯಾಟರ್ ಅಲ್ಲ, 1 ಲಕ್ಷ ಬಂದವ್ರಿಗೆ 2 ಲಕ್ಷ ಮ್ಯಾಟರ್ ಅಲ್ಲ. ಬೆಳಿತೀರಾ. ಬಟ್ ಪ್ರೆಸೆಂಟ್ಲಿ ಯೂಟ್ಯೂಬ್ ಇಂದ ಪೇಮೆಂಟ್ಸ್ ಏನ್ ಬರ್ತಿದೆ? ನನ್ಗೆ ಏನಾಗಿದೆ ಗೊತ್ತಾ, ನಾನೇ ಎಡಿಟಿಂಗ್ ಮಾಡ್ತಿರೋದು, ನಾನೇ ತಮ್ನೇಲ್ ಹಾಕೋದು, ಮನೆ ಕೆಲ್ಸ, ವಿಡಿಯೋ ಮಾಡೋದು ನಾನೇ. ಹಾಗಾಗಿ ಟೈಮ್ ಇಲ್ಲ ಎಣ್ಸೋದಿಕ್ಕೆ. ಎಣ್ಸ್ಬೇಕು ನನಗೆ ಟೈಮ್ ಸಿಗ್ತಾ ಇಲ್ಲ. ರಬ್ಬರ್ ಬ್ಯಾಂಡ್ ಎಲ್ಲ ತಂದಿಟ್ಟಿದೀನಿ. ಅದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಅದು ಕಟ್ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಬ್ಯಾಂಕ್ ನೋಟ್ ಮಾಡ್ಕೊಳ್ಳಿ. ಯೂಟ್ಯೂಬರ್ ಯಾರಾದ್ರೂ ಐಟಿ ರಿಟರ್ನ್ಸ್ ಏನಾದ್ರು ಇದ್ರೆ ಬಂದು ಅವ್ರ ಮೇಲೆ ಫೈಲ್ ಮಾಡಿ ಖಂಡಿತ ಮಾಡಿ. ಅದೇ ಎಣ್ಸಕ್ ನನಗೆ 50,000 ಜನದ ಪ್ರೀತಿ ಸಿಕ್ಕಿದೆ ಅಂದಾಗ ಸೊ ಅದೇ ತುಂಬಾ ದೊಡ್ಡದು. ಪೇಮೆಂಟ್ಸ್ ಎಲ್ಲ ಹಂಗೆಲ್ಲ ಹೇಳಂಗಿಲ್ಲ, ಯಾರು ಹೇಳಂಗಿಲ್ಲ. ಒಳ್ಳೇದಾಗ್ಲಿ ಅಷ್ಟೇ, ಇನ್ನೇನು ಹೇಳಕ್ ಇಷ್ಟಪಡಲ್ಲಮ್ಮ. ನಿಮ್ನ ಮಾತಾಡ್ಸಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸೊ ನನಗಿಂತ ಜಾಸ್ತಿ ಇವ್ರ ಚಾನಲ್ ಜಾಸ್ತಿ ಸಪೋರ್ಟ್ ಮಾಡಿ. ನಮ್ದೆಲ್ಲ ಸಿನಿಮಾ ಕಂಟೆಂಟ್ ಇವ್ರನ್ನಾದ್ರು ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದಿಷ್ಟು ಮನೆಗೆ, ಮೇಕಪ್ ಗೆ, ಒಳ್ಳೇದಕ್ಕೆ, ಟ್ರಾವೆಲ್ ಗೆ ಎಲ್ಲದಕ್ಕೂ ಸಿಗುತ್ತೆ. ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬರೀ ಸಿನಿಮಾ ಕಂಟೆಂಟ್ ಅಷ್ಟೇ ಸಿಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಶೇರ್ ಮಾಡಿ, ಅಂಡ್ ನಮಗ್ ಹಂಗೆ ಸಪೋರ್ಟ್ ಮಾಡಿ. ಯಾವಾಗ್ಲೂ ಹೀಗೆ ಇರ್ಲಿ ನಿಮ್ ಸಪೋರ್ಟ್. ಆನಂದ್ ಕುಮಾರ್ ಚಾನಲ್ಗೂ ಸಪೋರ್ಟ್ ಮಾಡಿ. ತುಂಬಾ 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 ಒಳ್ಳೆ ಹುಡುಗ. ಆಮೇಲೆ ಅವನ ಇನ್ನು ಎತ್ತರಕ್ಕೆ, ಅವನ್ ಎಲ್ಲಾದ್ರಲ್ಲೂ ಯಶಸ್ಸು ಸಿಗ್ಬೇಕು. ಅವನ್ಗೆ ಇನ್ನು ಎತ್ತರವಾಗಿ ಬೆಳಿಲಿ. ನನ್ನ ಆಶೀರ್ವಾದ ಅವನ್ಗೆ ಯಾವಾಗ್ಲೂ ಇರುತ್ತೆ ಕಂದ. ಥ್ಯಾಂಕ್ ಯು. ಯಾವಾಗ್ಲೂ ಇರುತ್ತೆ. ಆನಂದ್ಗೆ ಸಪೋರ್ಟ್ ಮಾಡಿ. ಯಾವಾಗ್ಲೂ ಹಿಂಗೆ ಇರ್ಲಿ, ಯಾರ ಕಣ್ಣು ಬೀಳದೆ ಇರ್ಲಿ ಅಷ್ಟೇ. ನಾವು ಅಮ್ಮ ಮಗನ್ದು ಬಾಂಧವ್ಯ ಇದೇ ರೀತಿ ಇರ್ಲಿ, ಯಾರ ಕಣ್ಣು ಬೀಳದೆ ಇರ್ಲಿ. ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಮ್ನೆ ನೋಡ್ಕೊಂಡು ಹೋಗೋದು. ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಆಮೇಲೆ. ಥ್ಯಾಂಕ್ ಯು ಅನಂತ್. ಸರಿ ಆಯ್ತು. ಥ್ಯಾಂಕ್ ಯು ಅನಂತ್. ಥ್ಯಾಂಕ್ಸ್.